ನಾನು ಕೂಡ 2010ರಲ್ಲಿ ಒಂದು ಟೀಮ್ ಆಗಿ ನಾವು ಫ್ರೆಂಡ್ಸ್ಗಳೆಲ್ಲ ಸೇರಿ RTI ಇಟ್ಟರಲ್ಲಿ ಅವರಿಗೆ ತುಂಬ ಪ್ರಶ್ನೆಗಳು ಕೇಳಿದ್ವಿ. ಕೇಳಾದಾಗ ನಾನು ಗೋಲಕ್ ಬಗ್ಗೆ, ಆ ಗೋಲಕದ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳಿದೆ. ಮತ್ತು ಡೆವಲಪ್ಮೆಂಟ್ ಬಗ್ಗೆ ಪ್ರಶ್ನೆ ಕೇಳಿದೆ, ಯಾಕೆ ಆಗ್ತಾಯಿಲ್ಲ ಅಂತ ಹೇಳಿ. ಆವಾಗ ಅವ್ರೇನಂತ ಹೇಳಿದ್ರು ಅಂದರೆ, ಕೆಲವು ಸ್ನೇಹಿತಗಳ ಜೊತೆ ಬಂದು ಇಲ್ಲ ಮುಂದಕ್ಕೆ ಡೆವಲಪ್ ಮಾಡ್ತಾರೆ ಅಂತ ಹೇಳಿದ್ರು. ಅದಾದಮೇಲೆ ನಾನು ಕ್ವಶನ್ಸ್ ಕೇಳೋದನ್ನ ಸ್ಟಾಪ್ ಮಾಡಿದೆ, ಹೋಗಲಿ ಮುಂದೆ ಯಾರು ಡೆವಲಪ್ ಮಾಡ್ತಾರೆ. ಆದರೆ ಈಗೇನು ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಯೂಸ್ ಆಗಿದೆ, ತುಂಬ ಗ್ರ್ಯಾಂಡ್ಸ್ ಎಲ್ಲ ಯೂಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಂದ ನಮಗೆ ಗೊತ್ತಾಗ್ತಿದೆ ಅಂದರೆ, ಈಗ ಈ ಪ್ರೆಸೆಂಟು ಅಲಿಮುಲ್ಲಾ ಶರೀಫ್ ಅಂತ RTI ಆ್ಯಕ್ಟಲ್ಲಿ ದಿನಾ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು. ನಮಗೆ ಕ್ರೋಡ್ಸ್ ಆಫ್ ಫಂಡ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಏನೇನಾಗ್ತಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಇಲ್ಲಿ ಆವಾಗಲೂ ಕೂಡ ಅವರು ಉತ್ತರಗಳು ಸರಿಯಾಗಿ ಕೊಟ್ಟಿರಲಿಲ್ಲ. ಒಂದೆರಡು ಪ್ರಶ್ನೆ ಕೊಟ್ಟರು, ಇನ್ನು ಬಾಕಿ ಪ್ರಶ್ನೆಗೆ ಉತ್ತರ ಕೊಟ್ಟಿರಲಿಲ್ಲ ಅವರು. ಈಗೇನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಕೂಡ ಡೆವಲಪ್ಮೆಂಟೇ ಆಗಿಲ್ಲ. 15 ವರ್ಷ ಆಗೋಯ್ತು, ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ ಏನಾಗಿದೆ ಅಂತೇಳಿ. ಯಾಕಂದರೆ ಅಲ್ಲಿ ಇವ್ರು ಹೇಳ್ತಾ ಇದ್ದಾರೆ 1995 ಆ್ಯಕ್ಟ್ ಪ್ರಕಾರ 30% ಎಜುಕೇಷನ್ ಮತ್ತು ಹೆಲ್ತ್ಗೋಸ್ಕರ ಎಲ್ಲ ಮುಸ್ಲಿಮು ಮತ್ತು ಯಾರು ಬಡವ್ರು ಇರ್ತಾರೆ, ಮುಸ್ಲಿಮ್ ಅನ್ನೋದಿರಲಿ, ಯಾರು ಬಡವ್ರು ಇರ್ತಾರೆ ಅವ್ರಿಗೆ ಕೊಡಬೇಕು ಕಮಿಟಿ ವತಿಯಿಂದ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಷ್ಟೊಂದು ಫಂಡ್ಸ್ ಎಲ್ಲ ಬಂದಿದೆ, ಇಷ್ಟೊಂದೆಲ್ಲ ಇನ್ಕಮ್ಸ್ ಇದೆ, ಇಲ್ಲಿ ಇನ್ಕಮ್ ಸೋರ್ಸ್ ಇದೆ, ಅದೆಲ್ಲಿ ಹೋಗ್ತಿದೆ, ಏನು ಮಾಡ್ತಾರೆ ಅಂದರೆ ಪಬ್ಲಿಕ್ ಮೀಟಿಂಗ್ ಕರೆದು ಒಂದು ಮೀಟಿಂಗ್ ಮಾಡಲ್ಲ ಇವರು. ತಿಂಗಳು 3 ತಿಂಗಳಿಗಾದ್ರೂ ಈ ಕಮಿಟಿಯವರು ಕೇಳಕ್ಕೆ ಹೋದರೆ ನೀವು ಯಾರು ಕೇಳೋಕ್ಕೆ ಅಂತಾರೆ. ಇದು ನಮ್ಮ ಸವರ್ಜಿತ ಅಲ್ಲ ಪಿತರ್ಜಿತ ಆಸ್ತಿ ಅಂತಾರೆ. ನೀವು ಯಾರು ಕೇಳೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ನಮ್ಮ ಕರ್ನಾಟಕ ಸಿದ್ದರಾಮಯ್ಯ ಸರ್ ಇದಾರಲ್ಲ, ಚೀಫ್ ಮಿನಿಸ್ಟ್ರು ಸರ್, ಅವರು ಮತ್ತು ಈ ಕರ್ನಾಟಕ ಸರ್ಕಾರ ಇಂಥ ಕಮಿಟಿಗಳನ್ನೆಲ್ಲ ತೆಗೆದು ಜನಪರವಾದ ಕೆಲಸಗಳನ್ನ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಮೊಹಮ್ಮದ್ ಇಮ್ರಾನ್, ಶ್ರೀರಂಗಪಟ್ಟಣ.